ಗೀ ರೈಸ್ ಮತ್ತು ಆಲೂ ಮಶ್ರೂಮ್ ಕುರ್ಮಾ ಮಾಡುವ ವಿಧಾನ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಅರ್ಧ ಹೋಳು ತೆಂಗಿನಕಾಯಿಂದ ತೆಗೆದಿಟ್ಟಿರೋ ಹಾಲು, ಮರಾಠಿ ಮೊಗ್ಗು, ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ ಲವಂಗ ಮತ್ತು ಬಟಾಣಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ತೊಳೆದು ಹಚ್ಚಿಟ್ಟಿರುವಂಥ ಪುದೀನ ಸೊಪ್ಪು. ಮಾಡುವ ವಿಧಾನ: ಕುಕ್ಕರ್ಗೆ 4ರಿಂದ 5 ಚಮಚ ಎಣ್ಣೆ ಹಾಕ್ಕೊಂಡು ಎಲ್ಲ ನಾವು ತೆಗೆದಿಟ್ಟಿರುವಂಥ ಪಲಾವ್ ಎಲೆ ಮಸಾಲೆ ಐಟಮ್ಸ್ನೆಲ್ಲ ಹಾಕಿ ಸ್ವಲ್ಪ ಅದು ಎಣ್ಣೆಯಲ್ಲಿ ಫ್ರೈ ಮಾಡೋವರೆಗೂ ಇರಬೇಕು. ಅದಾದ ನಂತರ ಅದಕ್ಕೆ ಬಟಾಣಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆಗ್ತಿದ್ದಂಗೆ ಹಚ್ಚಿಟ್ಟಿರೋವಂಥ ಪುದೀನ ಸೊಪ್ಪು ಹಾಕ್ಕೊಂಡು ಮತ್ತೆ ಅದನ್ನು ಬಾಡಿಸ್ಕೋಬೇಕು. ಇದೆಲ್ಲ ಫ್ಲೇವರ್ ಮಸಾಲೆ ಐಟಮ್ಸ್ದು ಪುದೀನದು ಇದೆಲ್ಲ ಸ್ವಲ್ಪ ಅಲ್ಲಿ ಫ್ಲೇವರ್ ಬಿಟ್ಟು ಬಟಾಣಿನೂ ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗುತ್ತೆ. ಸೊ ಅದಾದ ನಂತರ ನಾವು ಇದಕ್ಕೆ ಸ್ವಲ್ಪ ಫ್ರೈ ಆಗ್ತಾಯಿದೆ ಚೆನ್ನಾಗಿ. ಸೊ ಇದಾದಮೇಲೆ ನಾನು ಒಂದು 4ರಿಂದ 5 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ ಅದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಎಣ್ಣೆ ಎಲ್ಲ ಬಿಡ್ತಾ ಇದೆ ಇವಾಗ. ಸೊ ಇದಾದಮೇಲೆ ನಾನು ತೆಂಗಿನಕಾಯಿ ಹಾಲಿಂದ ತೆಗೆದಿಟ್ಟಿರೋ ನೀರು, ಅಕ್ಕಿ ಅಳತೆ ಮಾಡ್ಕೊಂಡಿರೋ ಲೋಟದಲ್ಲಿ, ಸೊ ನಾನು ಇದರಲ್ಲಿ ಈ ಲೋಟದಲ್ಲಿ ನಾನು 2 ಲೋಟ ನೀರು ಹಾಕಿದ್ದೀನಿ. ಇದು 3 ಲೋಟ. 4 ಲೋಟ, 5 ಲೋಟ ನೀರು ಹಾಕ್ತಿದ್ದೀನಿ. ಯಾಕಂದರೆ ಇದೇ ಲೋಟದ ಅಳತೆಯಲ್ಲಿ ನಾನು 2.5 ಕಪ್ ಲೋಟ ಅಕ್ಕಿ ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಒಂದು 5 ನಿಮಿಷ ಇದನ್ನು ಅಕ್ಕಿ ನೆನೆಸಿ ತೊಳೆದಿಟ್ಟಿರೋವಂಥದ್ದು. ಸೊ ಅದೇ ಕಪ್ಪಲ್ಲೇ ನಾನು 5 ಲೋಟ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಅಕ್ಕಿನೆಲ್ಲ ಅದು ನಾವು ಹಾಕಿರೋ ಕಾಯಿ ಹಾಲು ಮತ್ತು ನೀರು ಇದೆಲ್ಲ ಸೇರಿಸಿ ಮಿಶ್ರಣ ಮಾಡಿರ್ತೀವಲ್ಲ, ಸೊ ಅದಕ್ಕೆ ಅಕ್ಕಿ ಹಾಕ್ಕೊಳ್ಳೋಣ. ಸೊ ಇವಾಗೆಲ್ಲ ಮಿಕ್ಸಪ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾರ್ಮಲ್ ಅಂದರೆ ಹಾಲಲ್ಲೂ ಮಾಡ್ಕೋಬೋದು, ಬಟ್ ತೆಂಗಿನಕಾಯಿ ಹಾಲಲ್ಲಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಗೀ ರೈಸು. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸಪ್ ಮಾಡಿಬಿಟ್ಟು ಇವಾಗ ಒಂದು ಸರಿ ಇದನ್ನು ಒಂದು ವಿಷಲ್ಗೆ ಇಟ್ಬಿಟ್ರೆ ಗೀ ರೈಸ್ ರೆಡಿ ಆಗುತ್ತೆ. ಆಪ್ಷನಲ್ ಇದು. ಮೆಣ್ಸಿಕಾಯಿ ಎಲ್ಲರೂ ಕಟ್ ಮಾಡಿ ಹಾಕ್ಕೊಳ್ತಾರೆ. ನನ್ನ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು ಹಂಗೆ ಒಂದು 4ರಿಂದ 5 ಮೆಣ್ಸಿಕಾಯಿ ಹಾಕಿ ಒಂದು ವಿಷಲ್ಗೆ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಒಂದು ವಿಷಲ್ ಬಂದರೆ ನಮ್ಮ ಮನೇಲಿ ರೈಸ್ ಆಗಿರುತ್ತೆ. ಈಗ ಗೀ ರೈಸ್ ರೆಡಿಯಾಗಿದೆ, ಒಂದು ವಿಷಲ್ ಬಂದಿದೆ. ಸೊ ನೆಕ್ಸ್ಟ್ ನಾವು ಇದಕ್ಕೆ ಕುರ್ಮಾ ಬೇಕಲ್ವ, ಆಲೂ ಮತ್ತು ಮಶ್ರೂಮ್ ಕುರ್ಮಾ ರೆಡಿ ಮಾಡೋಣ. ನೋಡಿ, ಗೀ ರೈಸ್ ಒಂದು ವಿಷಲ್ ಬಂದು ಎಷ್ಟು ಪುಡಿಯಾಗಿ ರೈಸು ಒಳ್ಳೆ ಗೀ ರೈಸ್ ಕಲರು ಘಮ ಘಮ ಅಂತ ಬರ್ತಾಯಿದೆ. ಸ್ಮೆಲ್ಲು ತುಂಬ ಚೆನ್ನಾಗಾಗಿದೆ, ಬಿಸಿ ಬಿಸಿ ಪುಡಿ ಪುಡಿಯಾಗಿ ನೋಡ್ತಾ ಇದ್ದೀರಲ್ವ. ಸೊ ಈ ಥರ ಚೆನ್ನಾಗಿ ಬರುತ್ತೆ ರೈಸು. ಬಟಾಣಿ ಎಲ್ಲ ಸಾಫ್ಟಾಗಿ ಬೆಂದಿದೆ ನೋಡಿ. ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅದ್ರ ಫ್ಲೇವರು, ಪುದೀನ ಸೊಪ್ಪಿನ ಫ್ಲೇವರು ತುಂಬಾ ಚೆನ್ನಾಗಿ ಬಂದಿದೆ ರೈಸು. ನೋಡಿದ್ರಿ ಅಲ್ವಾ. ಮತ್ತು ಇದಕ್ಕೊಂದು ಕುರ್ಮಾ ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ದೆ ಅಲ್ವಾ, ಆಲೂ ಮತ್ತು ಮಶ್ರೂಮ್ ಕುರ್ಮಾ ಮಾಡೋ ವಿಧಾನ ಮಾಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೇಯಿಸಿಟ್ಕೊಂಡು ಸ್ಮ್ಯಾಶ್ ಮಾಡಿರೋವಂಥ ಆಲೂಗೆಡ್ಡೆ 2ರಿಂದ 3, ಮತ್ತು ಟೊಮೊಟೊ ಪ್ಯೂರಿ 2 ಟೊಮೆಟೊ ತೊಗೊಂಡು ನಾನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಮಶ್ರೂಮು ಸೊ ಒಂದು ಪ್ಯಾಕೆಟ್ ಬರುತ್ತಲ್ವ, ಸೊ ಅದೆಲ್ಲ ಕ್ಲೀನ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ. ಮಾಡೋ ವಿಧಾನ ಬನ್ನಿ ನೋಡೋಣ. ಮತ್ತು ಕೊರಿಯಂಡರ್ ಪೌಡ್ರ್ ಇದೆಲ್ಲ ನಾನು ಆ್ಯಡ್ ಮಾಡ್ಕೊಳ್ತೀನಿ, ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಬನ್ನಿ ಮಾಡೋ ವಿಧಾನ ನೋಡೋಣ. ಬಾಣಲಿಗೆ ಒಂದು 2ರಿಂದ 3 ಸ್ಪೂನ್ ಆಯಿಲ್ ಹಾಕ್ಕೋಬೇಕು. ಸೊ ಇದಾದ ನಂತರ ಆಯಿಲಲ್ಲಿ ನಾವು ಮಶ್ರೂಮ್ನೆಲ್ಲ ಸ್ವಲ್ಪ ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಆಯಿಲೆಲ್ಲ ಚೆನ್ನಾಗಿ ಇದಾಗಿ ಆಯಿಲಲ್ಲಿ ಮಶ್ರೂಮ್ ಎಲ್ಲ ಅದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನೋಡಿದ್ರಲ್ವ, ಈ ಥರ ಫ್ರೈ ಆಗಿ ಅದೇ ಒಂದು ಸ್ವಲ್ಪ ನೀರು ಬಿಡುತ್ತೆ. ಸೊ ಅದಾದಮೇಲೆ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಎಲ್ಲ ಒಂದು ತಟ್ಟೆಗೆ ಇದನ್ನು ನೀಟಾಗಿ ತೆಗೆದಿಟ್ಕೊಂಡು ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡಿರಿ.
ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ ಇವಾಗ. ಸೊ ಅದೇ ಎಣ್ಣೆಗೆ ನಾನು ಇವಾಗ ಹಚ್ಚಿಟ್ಟಿರೋಂಥ 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಸೊ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಸೊ ಫ್ರೈ ಆಗ್ತಾಯಿದೆ ಈರುಳ್ಳಿ, ನೋಡ್ತಾ ಇದ್ದೀರಲ್ಲ. ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ 2 ಸ್ಪೂನು. ಮತ್ತು ಟೊಮೆಟೊ ಪ್ಯೂರಿ 2 ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ. ಮತ್ತು ಬೇಯಿಸಿಟ್ಟಿರೋ ಅಂಥ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ, ಸೊ ಇದೆಲ್ಲ ಹಾಕ್ಬಿಟ್ಟೆಲ್ಲ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲನೂ ಹೊಂದ್ಕೊಳ್ಳೋ ಥರ ಮಿಕ್ಸಪ್ ಮಾಡಬೇಕು. ಮಿಕ್ಸಪ್ ಆದಮೇಲೆ ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಸೊ ಆ ಥರ ಮಿಕ್ಸ್ ಆದಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಮಶ್ರೂಮ್ ಹಾಕ್ಕೊಳ್ಳೋಣ. ನೋಡಿದ್ರಲ್ವ, ಮಶ್ರೂಮ್ ಫುಲ್ಲು ಫ್ರೈ ಮಾಡಿಟ್ಟಿರೋದು ಅದಕ್ಕೆ ಆ್ಯಡ್ ಮಾಡ್ಕೊಂಡು ಎಲ್ಲನೂ ಮತ್ತೆ ಮಿಕ್ಸ್ ಮಾಡಿ, ಇದು ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸ್ಪೈಸಸ್ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ. ಗರಂ ಮಸಾಲ 1 ಸ್ಪೂನು, ಕೊರಿಯಂಡರ್ ಪೌಡ್ರ್ ಅಂದರೆ ಧನಿಯಾ ಪೌಡ್ರ್ 1 ಸ್ಪೂನು, ಮತ್ತು ಅಚ್ಕಾರದ ಪುಡಿ 1 ಸ್ಪೂನು, ಮತ್ತು ಅರಿಶಿನ ಪುಡಿ ಒಂದು ಸ್ವಲ್ಪ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಇವಾಗ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಹಾಕಿದ್ದೀನಿ. ಓಕೆ, ಅದಿವಾಗ ಚೆನ್ನಾಗಿ 2 ರಿಂದ 5 ನಿಮಿಷವರೆಗೂ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಇದನ್ನು. ಸೊ ಅದು ಟೊಮೆಟೊ ಪ್ಯೂರಿದು ಮತ್ತು ಮಸಾಲೆದು ಇದೆಲ್ಲ ಸ್ಪೈಸಸ್ ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಕುದಿಬೇಕಿದು. ಒಂದು 5 ನಿಮಿಷ ಸ್ಪೈಸಿಯಾಗಿ ರೆಡಿ ಆಗಿಬಿಡುತ್ತೆ ನಿಮಗೆ. ನೋಡಿ ಇವಾಗ ಚೆನ್ನಾಗಿದೆ ನೋಡಿ ಸೈಡಲ್ಲೆಲ್ಲ ನಿಮಗೆ ಮಸಾಲೆ ಮತ್ತು ಟೇಸ್ಟಿಯಾಗಿ ಒಂದು ತಿಕ್ನೆಸ್ ಬಂದಿದೆ ನೋಡಿ, ಆಲೂಗಡ್ಡೆ ಹಾಕಿರ್ತೀವಲ್ವ. ಸೊ ಹಂಗಾಗಿ ಒಳ್ಳೆ ಕುರ್ಮಾ ಥರ ಹದವಾಗಿ ಬಂದಿದೆ. ನೋಡಿದ್ರಲ್ವ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸೊ ಮಶ್ರೂಮು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದು ಫ್ರೈ ಆಗಿದೆ. ಎಲ್ಲ ಮಸಾಲೆ ಹಿಡ್ದಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಇದೇ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು ನಮಗೆ. ಈ ಥರ ಇದ್ದರೆ ಸಾಕು. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಮೇಲೆ ಹಾಕ್ಕೊಳ್ಳೋಣ. ಸೊ ನೋಡಿ ರೆಡಿಯಾಗಿದೆ ಮಶ್ರೂಮ್ ಮತ್ತು ಆಲೂ ಕರಿ ಮತ್ತು ಗೀ ರೈಸ್ ರೆಡಿಯಾಗಿದೆ ನೋಡಿ. ಈಗ ಸವಿಯಲು ಸಿದ್ಧ ಆಗಿದೆ. ಟೇಸ್ಟ್ ನೋಡೋಣ ಬನ್ನಿ. ಇದೇ ರೀತಿ ನಿಮಗೆ ರುಚಿಯಾದ ರೆಸಿಪಿಗಳಿಗಾಗಿ ನಮ್ಮ ಶ್ರೀನಿಧಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ.